ವಾ 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 ಏನ್ ಗಿಟಾರ್ ಪ್ಲೇ ಮಾಡ್ತೀಯ ಸೋಫಿ. ಒಂದ್ ಟೈಮಲ್ಲಿ ನಾನು ಇವಳು ಇಡೀ ಕಾಲೇಜ್ಗೆ ಹೀರೋಯಿನ್ ಆಗೋ ಪ್ಲಾನ್ ಇತ್ತು. ಆದ್ರೆ ಇವಳು ಮ್ಯೂಸಿಷಿಯನ್ ಆಗೋಗ್ಬಿಟ್ಲು, ಇವನ್ ಕಾಮಿಡಿಯನ್ ಆಗೋಗ್ಬಿಟ್ಟ. ಸ್ಟಡಿ ಮಾಡಕ್ ಬಂದಿರೋನು ಅದೇ ಕಾಮಿಡಿಯನ್ ಆಗೋದೆ ಯೋಗಿ. ನನಗೂ ಜನನಿ ತರ ಅಪ್ಪ ಇಲ್ವಲ್ಲ ಸೋಫಿ. ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ಇಷ್ಟೊತ್ತಲ್ಲಿ ರಾಕೆಟ್ ಹಾಕ್ಬಿಡ್ತಾ ಇದ್ದೆ. ನಮ್ಮಪ್ಪನು ಒಬ್ಬ ಅವನೇ. ನಾನೇನ್ ಓದ್ತಾ ಇದ್ದೀನಿ ಅಂತಾನೆ ಅವನಿಗೆ ಗೊತ್ತಿಲ್ಲ, ಇವನಿಗೂ ಗೊತ್ತಿಲ್ಲ. ಮಗ ನೀನ್ ಇದ್ಯಾ ಅಂತ ಉಳ್ಕೊಂಡವನೇ, ಇಲ್ಲಾಂದ್ರೆ ಕಳ್ಳು ಪಚ್ಚುತ್ತಾಗ ತಲೆಮೇಲೆ ಹಾಕ್ಬಿಡ್ತಿದ್ದೆ ನಾನು. ಓ ಬಂದ ಗುರು ದಂಗಲ್ ಅಮೀರ್ ಖಾನು. ನಮ್ ಶಾಮುಗೆ 100 ವರ್ಷ ಆಯ್ಸು. ಹೇಳಿದ ತಕ್ಷಣ ಕಣ್ಮುಂದೆ ಅವರೇ ಬಂದ್ಬಿಟ್ರು. ಯಾರದು ಅಷ್ಟೊಂದು ಬಿಲ್ಡಪ್ ಕೊಡ್ತಾ ಇದೆಯಾ? ಅವರೇ ಕಣೋ, ಒನ್ ಅಂಡ್ ಓನ್ಲಿ ದಿ ಗ್ರೇಟ್ ಜನನಿ ಫಾದರ್. ಹಾಯ್ ಅಪ್ಪ. ನಿನ್ ಫೋನ್ ಬಂದ ತಕ್ಷಣ ಬಂದಿದ್ದೀನಮ್ಮ, ತಡನೆ ಮಾಡ್ಲಿಲ್ಲ. ನಿಮ್ಮಮ್ಮ ಕೂಗಾಡ್ತಾ ಇದ್ಲು, ಇನ್ನು ಬಾಕಿ ಇದೆ, ಹೋಗಿ ಬಯಸ್ಕೊಳ್ಳೋದು. ಜನನಿ ನಗ್ತಾಳೆ ಅಂದ್ರೆ ಅವಳ ಅಪ್ಪನ ಜೊತೆ ಇದ್ದಾಗ ಮಾತ್ರ. ಆ ತರ ಟ್ಯೂನ್ ಮಾಡ್ಬಿಟ್ಟವನೆ ಅವಳನ್ನ. ಅದ್ ಯಾವ ಸಾಫ್ಟ್ವೇರ್ ಗೊತ್ತಿಲ್ಲ ಮಗ, ಅವಳ ತಲೆಯಲ್ಲಿ ಚೆನ್ನಾಗಿ ಇನ್ಸ್ಟಾಲ್ ಮಾಡ್ಬಿಟ್ಟವನೆ. ಈ ಭಾರತ ಪಾಕಿಸ್ತಾನದ ಬಾರ್ಡರ್ ಬೇಕಾದ್ರೂ ಡಿಲೀಟ್ ಆಗ್ಬೋದು, ಆದ್ರೆ ಶ್ಯಾಮ್ನ ಬಾರ್ಡರ್ ಮಾತ್ರ ಇವಳು ದಾಟಕ್ ಸಾಧ್ಯನೇ ಇಲ್ಲ. ಈ ಜೆನ್ಸಿ ಕಾಲದಲ್ಲೂ ಇಂಥವ್ರು ಇರ್ತಾರ? ಇದಾರೆ. ಈಗ ರೂಲ್ಸ್ ಬುಕ್ಕಿಗೆ ಜೀವ ಬಂದ್ರೆ ಹೆಂಗಿರುತ್ತೆ ಗೊತ್ತಾ? ಅವ್ರ ತರ ಇರುತ್ತೆ. ಕಣ್ಣು ಮುಚ್ಚಿ ಅದನ್ನ ಫಾಲೋ ಮಾಡೋರು ಹೆಂಗಿರ್ತಾರೆ ಗೊತ್ತಾ? ಜನನಿ ತರ ಇರ್ತಾರೆ. ಸುಮ್ಮನೆ ಎಕ್ಸಾಜರೇಟ್ ಮಾಡ್ಬೋದು. ನೀನ್ ಇನ್ನು ಕಾಲೇಜ್ಗೆ ಈಗ ತಾನೇ ಕಾಲಿಕ್ಕಿದ್ಯಾ ಕಂದ. ಇನ್ನು ಏನೇನು ಅದ್ಭುತಗಳು ನೋಡ್ಬೇಕು ಗೊತ್ತಾ? ಹೋಗ್ತಾ ಹೋಗ್ತಾ ನಿಂಗೆ ಗೊತ್ತಾಗುತ್ತೆ. ಅಪ್ಪ ಹೊರಡನ್ವಾ? ಏನಮ್ಮ ಇವರು ಈ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದಾರೆ? ಈಗಷ್ಟೇ ಕ್ಲಾಸಸ್ ಕ್ಯಾನ್ಸಲ್ ಆಯ್ತಲ್ಲ, ಸ್ವಲ್ಪ ತಿಲ್ಲೇ ಕೂತು ಆಮೇಲೆ ಮನೆಗೆ ಹೋಗ್ತಾರೆ ಅನ್ಸುತ್ತೆ. ಅಲ್ಲಮ್ಮ, ಕ್ಲಾಸ್ ಸೀದಾ ಮನೆಗೆ ಹೋಗ್ಬೇಕು, ಇಲ್ಲಿ ಕೂತ್ಕೊಂಡೆ ಪೋಲ್ ಎಳಿಬೇಕು. ಏನು ಓದ್ತವೋ ಏನೋ, ಸುಮ್ಮನೆ ಇಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟು. ಇವ್ರು ತಂದೆ ತಾಯಿಗೆ ದುಡ್ಡು ವೇಸ್ಟ್. ಏನಮ್ಮ ಪ್ರಜ್ಞೆ ಬೇಡವೇನಮ್ಮ? ಕಾಲೇಜ್ನಲ್ಲಿ ಮೊದಲನೇ ದಿನದ ಮೊದಲನೇ ತರಗತಿ ತಗೊಳ್ಳಾದ್ರೆ ಏನಮ್ಮ ಮಾಡ್ತಾರ ಅವರು? ಅದನ್ನ ಮೊದಲೇ ಹೇಳದಲ್ವಾ? ಓದೋ ಸಮಯ ಏನೋ ಹೋಯ್ತಲ್ವಾ? ಯಾಕೆ ಮಾಡ್ಬೇಕೀಗೆಲ್ಲ? ಏನೋ ಮೀಟಿಂಗ್ ಅಂತ ಅರ್ಜೆಂಟ್ ಕ್ಲಾಸಸ್ ಕ್ಯಾನ್ಸಲ್ ಮಾಡಿದ್ರು. ಪ್ರೊಫೆಸರ್ಸ್ ಎಲ್ಲ ಇಮಿಡಿಯೇಟ್ಲಿ ಹೊರಟ್ರು ಅಪ್ಪ. ಏನಮ್ಮ ಹಾಗೇನಾದ್ರೂ ಸಭೆ ಇತ್ತು ಅಂತ ಹೇಳಿದ್ರೆ ಆಮೇಲೆ ಮಾಡ್ಕೊಳಕ್ಕಾಗಲ್ವೇನಮ್ಮ? ಮಕ್ಕಳು ಭವಿಷ್ಯದ ಆಟಾಡ್ತಾರೆ ಇವರು. ಇದೆಲ್ಲ ಅವ್ರಿಗೆ ಟರ್ನಿಂಗ್ ಪಾಯಿಂಟ್ ಅಲ್ಲ ನಮ್ಮ ಮಕ್ಕಳಿಗೆ. ಜನನಿ ಅಪ್ಪ ಹಾಕಿದ್ ರೋಡಲ್ಲಿ ನಾವ್ ಯಾರು ಟರ್ನಿಂಗ್ ಪಾಯಿಂಟ್ ಆಗೋದಿಕ್ ಸಾಧ್ಯನೇ ಇಲ್ಲ. ಅವ್ರ ಅಪ್ಪ ಏನ್ ಹೇಳ್ತಾರೋ ಅದೇ ಫೈನಲ್ ಅವಳಿಗೆ. ಅಲ್ಲ ಯೋಗಿ, ಇದು ಅವಳ ಲೈಫ್ ತಾನೆ, ಅವಳಿಗೆ ಹೆಂಗ್ ಇಷ್ಟ ಬೇಕು ಹಂಗೆ ತಾನೇ ಇರ್ಬೇಕು. ಹಂಗಲ್ಲ ಮಗ. ಆಮೇಲೆ ಇನ್ನೇನ್ ಕಾಲೇಜ್ 2ನೇ ಸೆಮಿಸ್ಟರ್, ಇದು ಕೊನೆ ವರ್ಷ ಅಂತ ಯೋಚನೆ ಮಾಡ್ಬೇಡಮ್ಮ. ಕಾಲೇಜ್ ಹೋಗೋದು ಮೋಜು ಮಸ್ತಿಗಲ್ಲ, ಚೆನ್ನಾಗಿ ಓದ್ಬೇಕು, ಕಾಲೇಜಲ್ಲಿ ಟಾಪರ್ ಆಗಿ ಇರ್ಬೇಕು. ಇದಲ್ದೆ ಅವಳು ಬೇರೆ ಮಾತಾಡಿದ್ದನ್ನೇ ನಾವು ನೋಡಿಲ್ಲ. 2 ವರ್ಷದಿಂದ ಓದ್ತಾ ಇದೀವಿ, ಅವಳ ಬಾಯಲ್ಲಿ ಬೇರೆ ಏನು ಕೇಳೇ ಇಲ್ಲ. ಓದೋದ್ ಹೊರತಾಗಿ ಅವಳಿಗೆ ಏನ್ ಇಷ್ಟ, ಅವಳ ಕನ್ಸೇನು, ಅದೆಲ್ಲ ಹಾಳಾಗಿ ಬೆಂಕಿ ಬಿದ್ದು ಹೋಗ್ಲಿ. ಅವಳ ಬರ್ತ್ಡೇ ಡೇಟು ನಮಗೆ ಗೊತ್ತಿಲ್ಲ. ಸುಮ್ಮನಿರ. ಅವಳು ನೋಡಿದ್ರೆ ಓಕೆ ಸ್ವಲ್ಪ ರಿಸರ್ವ್ಡ್ ಅನ್ಸ್ತಾಳೆ, ಕರೆಕ್ಟು. ಬಟ್ ನನ್ಗಿಂದು ನೀವೇ ಅವಳನ್ನ ಸರಿಗೆ ಮಾತಾಡ್ಸಿಲ್ಲ ಅಂತ ಅನ್ಸುತ್ತೆ. ಮಣ್ಣು 2 ವರ್ಷದಿಂದ ಓದ್ತಾ ಇದೀವಿ ಅಂತ ಇದೀನಿ. ನಾವು ಸುಮಾರು ಸಲ ತಿಂಡಿಗೆ ಬಾ, ಊಟಕ್ಕೆ ಬಾ, ಟ್ರಿಪ್ಗೆ ಬಾ ಅಂತ ಕರೆದ್ವಿ ಗುರು. ಐ ವೋಂಟ್ ಕಮ್ ಅಂತ ಅಂದ್ಬಿಟ್ಲು. ಇಷ್ಟೆಲ್ಲ ದೇವ್ರ ಹತ್ರ ಬೇಡ್ಕೊಂಡಿದ್ರೆ ದೇವರೇ 1 ಸೆಕೆಂಡ್ ಒಲ್ದ್ ಬಿಟ್ಟಿರ್ತಿದ್ನೋ ಏನೋ. ಆದ್ರೆ ಇವಳ ಮನ್ಸ್ ಮಾತ್ರ ಡೈವರ್ಟ್ ಆಗಿಲ್ಲ, ಆಗದು ಇಲ್ಲ. ಇದೆಲ್ಲ ಶಾಮು ಕೈವಾಡ. ಅವಳಷ್ಟು ಸೈಲೆಂಟ್ ಆಗಿರೋದನ್ನ ನೋಡಿದ್ರೆ ಮೋಸ್ಟ್ಲಿ ಅವ್ರ ಅಪ್ಪ ಅಂದ್ರೆ ಸ್ವಲ್ಪ ಭಯ ಅನ್ಸುತ್ತೆ ಕಣ. ಭಯನೂ ಅಲ್ಲ, ಭಕ್ತಿನೂ ಅಲ್ಲ, ಇದು ಅದಕ್ಕೆಲ್ಲ ಮೀರಿದ್ದು. ಇದೆಲ್ಲ ಅವಳದೇನು ಇಲ್ಲ ಮಗ. ಅವಳಪ್ಪ ಅವಳನ್ನ ಬೆಳೆಸಿರೋ ರೀತಿ. ಈ ದಂಗಲ್ ಸಿನಿಮಾದಲ್ಲಿ ಅಮೀರ್ ಖಾನ್ ಅನ್ನ ನೋಡಿದ್ಯಾ? ಸೇಮ್ ಶ್ಯಾಮ್ ಸುಂದರ್. ಇಂಥ ಅಪ್ಪನ ಪ್ರಪಂಚದಲ್ಲಿ ನಾನು ನೋಡೇ ಇಲ್ಲ ಮಗ. ಅದೇನೋ ಪಾಪಾಕಿ ಪರಿ ಅಂತಾರಲ್ಲ, ಡ್ಯಾಡ್ಸ್ ಲಿಟಲ್ ಪ್ರಿನ್ಸೆಸ್, ಆ ಥರ ಅವಳು. ಈ ಜನನಿಗೆ ಅಪ್ಪ ಓದೋದ್ ಬಿಟ್ಟು ಬೇರೆ ಪ್ರಪಂಚ ಇದೆ ಅಂತ ನಾನ್ ತೋರಿಸ್ತೀನಿ. ಇನ್ನೊಂದು ವರ್ಷದಲ್ಲಿ ಈ ಪಾಪಕಿ ಪರಿ ಯಾವ ರೇಂಜ್ ಬದಲಾಗ್ತಾಳೆ ನೋಡು. ಹಕ್ಕಿಗೆ ಹಾರಕ್ ಬರುತ್ತೆ ಅಂತ ಒಂದ್ಸಲ ಗೊತ್ತಾದ್ರೆ ಸಾಕು ಮಗ. ಆಮೇಲೆ ಯಾರ ಕೈಲಿ ಹಿಡಿಯಕ್ಕಾಗಲ್ಲ. ಮಾಡೋಣ.
ಹಲೋ ಅಂಜು ಯಾರು ನೀನು? ಅಂಜು ಯಾಕೆ ಹೆಂಗಿದೆ ಮೈಗೆ? ಒಂದು ಬಿಸ್ನೆಸ್ ಅಂತ ನಿಂತ ಮೇಲೆ ಫುಲ್ ಮುಗಿಸ್ಬಿಡ್ತಾನೆ ಹೋಗ್ಬೇಕು. ಏನ್ ಬಿಸ್ನೆಸ್ ಅಂತ ಮಾತಾಡ್ತಿದ್ಯಾ? ಯಾರು ರಾಂಗ್ ನಂಬರಿಗೆ ಕಾಲ್ ಅಂಜು ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡು. ಓದ್ತಿದ್ದೀನಿ ತಾನೆ ನಾನು. ಓದೋದು ಯಾವಾಗ್ಲೂ ಇದ್ದಿದ್ದೆ. ಬಾ ಕುತ್ಕೋ, ಇದು ನೋಡು ಎಷ್ಟು ಸೂಪರ್ ಆಗಿದೆ, ಎಷ್ಟು ಸಕ್ಕತ್ತಾಗಿದಾನಲ್ವಾ ಹೀರೋ. ಅಂಜು ನಂಗೆ ಇದಕ್ಕೆಲ್ಲ ಟೈಮ್ ಇಲ್ಲ, ನಾವು ಓದ್ಕೋಬೇಕು. ನೀನ್ ವಾಲ್ಯೂಮ್ ಕಮ್ಮಿ ಮಾಡು. ಟೈಮ್ ಇಲ್ಲ ಅಂದ್ರೆ ಇದನ್ನೆಲ್ಲ ಈಗಲ್ದೆ ನೀನ್ ಮುದ್ಕಿ ಆದ್ಮೇಲೆ ನೋಡ್ತೀಯಾ. ಬಾ. ಎಂಜಾಯ್ ಮಾಡೋದಕ್ಕೆ ಮುಂದೇನು ತುಂಬಾ ಅವಕಾಶ ಸಿಗುತ್ತೆ. ಸದ್ಯಕ್ಕೆ ನಾನು ಓದ್ಕೋಬೇಕು. ಇದನ್ನ ಆಫ್ ಮಾಡು. ಓದೋದ್ ಬಿಟ್ಟು ಬೇರೆ ಪ್ರಪಂಚ ಇದೆ. ಬಾ ಕುತ್ಕೋ. ಅಂಜು ಅಪ್ಪ ಹೇಳ್ದ ಹಾಗೆ ನಮ್ ಗಮನ ಎಲ್ಲ ಸದ್ಯಕ್ಕೆ ಓದಿನ ಕಡೆ ಇರ್ಬೇಕು, ಇದ್ರ ಕಡೆ ಅಲ್ಲ. ಇದೆಲ್ಲ ಡಿಸ್ಟ್ರಾಕ್ಟ್ ಮಾಡುತ್ತೆ ನಮ್ಮನ್ನ. ದಿನ ಪೂರ್ತಿ ಓದ್ತಿರ್ತೀಯ, ಒಂದ್ 5 ನಿಮಿಷ ರಿಲ್ಯಾಕ್ಸ್ ಆಗುತ್ತೆ. ಬಾ ಪ್ಲೀಸ್. ಅಂಜು ಅಪ್ಪ ನೋಡಿದ್ರೆ ಸುಮ್ನೆ ಬಯಸ್ಕೋತ್ಯಾ. ಆಫ್ ಮಾಡು. ಹೆದ್ರಕೋಬೇಡ ಡಾರ್ಲಿಂಗ್, ಅಪ್ಪ ಮನೇಲಿಲ್ಲ. ಬಾ ಕುತ್ಕೋ, ಎಂಜಾಯ್ ಮಾಡು. ನಾನು ಹೆದರ್ಕೊಂಡು ಹೇಳ್ತಿಲ್ಲ, ಜವಾಬ್ದಾರಿ ಇರೋದಕ್ಕೆ ಹೇಳ್ತಿದ್ದೀನಿ. ಒಂದ್ 5 ನಿಮಿಷ ಅಂಜು, ಪ್ಲೀಸ್ 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 ಪ್ಲೀಸ್. ನಿಂಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಬಾ ಕುತ್ಕೋ. ಇಲ್ಲಿ ನೋಡಿ, ಪ್ಲೀಸ್ ಪ್ಲೀಸ್. ಇಲ್ಲಿ ನೋಡು, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ಇದಾ ಚೆನ್ನಾಗಿದ್ಯಾ? ಯಾಕೆ ಚೆನ್ನಾಗಿಲ್ವಾ? ನಿನ್ಗೂ ಇದೇ ತರ ಹುಡುಗ ಬೇಕು ಅಂತ ಆಸೆ ಇಲ್ವಾ? ಅಂಜು ನಂಗೆ ಸ್ಟಡೀಸ್ ಬಿಟ್ಟು ಬೇರೆ ಯಾವ ಯೋಚನೆನೂ ಇಲ್ಲ. ನೀನು ಅಪ್ಪ ಸೇಮ್ ಟು ಸೇಮ್. ಟೇಸ್ಟೇ ಇಲ್ಲ, ಎಂಜಾಯ್ ಮಾಡೋಕ್ಕೂ ಬರಲ್ಲ. ಅಪ್ಪಂಗೆ ನಿನ್ ಬಗ್ಗೆ, ನಿನ್ಗೆ ಓದಿನ ಬಗ್ಗೆ, ಅದ್ ಬಿಟ್ಟು ಬೇರೆ ಏನು ಗೊತ್ತೇ ಇಲ್ಲ. ಹಲೋ, ನಾವು ಹತ್ರ ಹುಡುಗ ಅಲ್ಲಮ್ಮ. ಬಾ ಹೋಟೆಲ್ಗೆ ಹೋಗಿ ಕಾಫಿ ಕುಡ್ಕೊಂಡ್ ಮಾತಾಡೋಣ. ಪಾಪ ಹುಡುಗಿ ತುಂಬಾ ಕೇಳ್ಕೊತಿದ್ಯಾ. ನನಗೂ ಇಲ್ಲ ಅನ್ನಕ್ ಮನ್ಸೇ ಆಗ್ತಾ ಇಲ್ಲ. ಒಂದ್ ಕೆಲ್ಸ ಮಾಡೋಣ, ನನಗೂ ತುಂಬಾ ದಿನದಿಂದ ನಿನ್ನಂತ ಮುದ್ದಾದ ಹುಡುಗಿ ಕೈಲಿ ಕಿಸ್ ಕೊಡ್ಸ್ಕೋಬೇಕು ಅನ್ನೋ ಆಸೆ ಇತ್ತು. ನನಗ್ ನೀ ಕೊಡ್ಬೇಕಾಗಿರೋ ಅಷ್ಟು ದುಡ್ಡು ಮನ್ನಾ ಮಾಡ್ಬಿಡ್ತೀನಿ. 2 ಕಿಸ್ ಕೊಟ್ಬಿಡು, ಲಿಪ್ ಟು ಲಿಪ್. ಅಂಜನಾ, ಅಪ್ಪ ಅದು ಮುಚ್ಚು ಬಾಯ್. ಜನನಿ, ಏನಮ್ಮ ಇದು? ನೀನು ಕೂಡ ಅವಳ ಜೊತೆ ಸೇರ್ಕೊಂಡು ಇಂಥವೆಲ್ಲ ನೋಡ್ತಾ ಇದ್ಯಾ? ಇಲ್ಲ ಅಪ್ಪ, ಅವಳದೇನ್ ತಪ್ಪಿಲ್ಲ, ನಾನೇ ಒತ್ತಾಯ ಮಾಡಿ. ಆವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತ ಅವಳು ನಾನು ಮಾಡ್ತಿದ್ಯಾ? ಟೈಮ್ ವೇಸ್ಟ್ ಮಾಡ್ತಾ ಇದ್ಯಾ? ಜನನಿ, ತಿಳುವಳಿಕೆ ಇರೋಳು ನೀನು. ನೀನು ಹಾಗೆ ಆಡ್ತಾ ಇದ್ಯಮ್ಮ. ಇವಳು ತಾಳ ಕುಣಿತಾ ಇದ್ಯಾ? ಇಲ್ಲಪ್ಪ. ಒಳ್ಳೇದ್ ಕಲಿದೆ ಇದ್ರೂ ಪರವಾಗಿಲ್ಲ, ಇಂಥ ಕೆಟ್ಟ ವಿಷಯ ಮಾತ್ರ ಕಲಿಬೇಡಿ.